ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಾಕಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ಉಪವಾಸಗಳಲ್ಲಿ ಮಾಡುವಂತಹ ಸಾಬುದಾಣಿ ಕಿಚಡಿ ಅಥವಾ ಸಬ್ಬಕ್ಕಿ ಕಿಚಡಿನ ಅಂಟಾಗಿ ಮುದ್ದೆಯಾಗಿ ಆಗದೇ ಇರೋ ಥರ ಬಿಡಿ ಬಿಡಿಯಾಗಿ ರುಚಿಯಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನಾನು 1 ಕಪ್ ಅಷ್ಟು ಮೀಡಿಯಂ ಸಾಬುದಾಣಿನ ತೊಗೊಂಡಿನಿ. ಇದಕ್ಕೆ ನಾವು ಸಾಬುದಾಣಿ ಮುಳುಗುವಷ್ಟು ನೀರು ಹಾಕಿ ಕೈಯಿಂದ ಮೃದುವಾಗಿ ತಿಕ್ಕಿ 2 ರಿಂದ 3 ಬಾರಿ ತೊಳಿಬೇಕು. ನಾವು ಕೈಯಿಂದ ಮೃದುವಾಗಿ ತಿಕ್ಕಿದಾಗ ಇದೇನು ಬಿಳಿ ಅಂಶ ನೀರು ಒಳಗಡೆ ಬಿಟ್ಕೊಳ್ಳಿಕತ್ತದಲ್ಲ, ಇದು ಸಾಬುದಾಣಿ ಒಳಗಡೆ ಇರೋ ಹೆಚ್ಚಿನ ಸ್ಟಾರ್ಚ್ ಅಂಶ. ಇದು ಹೆಚ್ಚಿದ್ರೆ ಸಾಬುದಾಣಿ ಅಂಟಾಗಿ ಆಗ್ತದ. ನಾವು ಆದಷ್ಟು ಈ ಸ್ಟಾರ್ಚ್ ಅಂಶನ 2 ರಿಂದ 3 ಬಾರಿ ತೊಳೆದು ತೆಗಿಬೇಕು. ನೋಡ್ರಿ, ಇಲ್ಲೇ ನಾನು 3ನೇ ಸರಿ ತೊಳೆದಾಗ ಸ್ಟಾರ್ಚ್ ಅಂಶ ಸ್ವಲ್ಪ ಕಡಿಮೆ ಆಗಿ ನೀರು ಟ್ರಾನ್ಸ್ಪರೆಂಟ್ ಆಗ್ಯದ. ಈಗ ಇದರಲ್ಲಿರೋ ನೀರಿನ ಅಂಶನ ಪೂರ್ತಿಯಾಗಿ ಬಸಿದು ಒಂದು ಪಾತ್ರೆಗೆ ಹಾಕೋಬೇಕು. 1 ಕಪ್ ಸಾಬುದಾಣಿಗೆ 3/4 ಕಪ್ ಅಷ್ಟು ನೀರನ್ನು ಹಾಕಬೇಕು. ನಾವು ಹಾಕಿರೋ ನೀರು ಸಾಬುದಾಣಿ ಯಾವ ಲೆವೆಲ್ ಇರ್ತದಲ್ಲ ಅಷ್ಟ ಲೆವೆಲ್ಗೆ ಇರಬೇಕು. ನೋಡ್ರಿ, ಇಲ್ಲೇ ನೀವು ನೋಡೋ ಥರ ಸಾಬುದಾಣಿ ಜಸ್ಟ್ ಮುಳುಗೋಷ್ಟು ಮಾತ್ರ ನೀರದ, ಜಾಸ್ತಿ ಇಲ್ಲ. ಜಾಸ್ತಿ ನೀರು ಹಾಕಿದ್ರೆ ಸಾಬುದಾಣಿ ಮುದ್ದೆ ಆಗಿಬಿಡ್ತದ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 2 ರಿಂದ 3 ಗಂಟೆವರೆಗೂ ನೆನೆಲಿಕ್ಕೆ ಇಡಬೇಕು. ಇವು ನಾವು ಅದಕ್ಕೆ ಬೇಕಾಗಿರೋ ಸಾಮಗ್ರಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 1/4 ಕಪ್ ಅಷ್ಟು ಶೇಂಗಾನ ಹಾಕಿ 5 ನಿಮಿಷದವರೆಗೂ ಸಣ್ಣ ಉರಿನಲ್ಲಿಟ್ಟು ಹುರ್ಕೋಬೇಕು. 5 ನಿಮಿಷ ಹುರಿದಾದ್ಮೇಲೆ ನೋಡ್ರಿ, ಶೇಂಗಾ ಸ್ವಲ್ಪ ಸೀಳ್ತಾವು. ಅದನ್ನು ನಾವು ಈಸಿಯಾಗಿ ಈ ರೀತಿ ಕೈಯಿಂದ ಸಿಪ್ಪೆ ಬಿಡಿಸ್ಕೋಬಹುದು. ಇವಾಗ ಗ್ಯಾಸ್ನ ಬಂದ್ ಮಾಡಿ ಶೇಂಗಾನ ಪೂರ್ತಿಯಾಗಿ ಆರ್ಲಿಕ್ಕೆ ಬಿಡಬೇಕು. ಶೇಂಗಾ ಪೂರ್ತಿಯಾಗಿ ಆರಿದ ಮೇಲೆ ಅದರ ಸಿಪ್ಪೆಗಳನ್ನ ತೆಗೆದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ 2 ಬಾರಿ ತಿರುವಿ ತರಿತರಿಯಾಗಿರೋ ಪೌಡರ್ನ ಮಾಡ್ಕೋಬೇಕು. ನೋಡ್ರಿ, ಇಲ್ಲೇ ಇಷ್ಟಿದ್ರೆ ಸಾಕು. 3 ಗಂಟೆ ಆದಮೇಲೆ ನೋಡ್ರಿ, ಸಾಬುದಾಣಿ ನೀರಿನ ಅಂಶನೆಲ್ಲ ಹೀರ್ಕೊಂಡು ಸರಿಯಾಗಿ ನೆನೆದು ಉಬ್ಬಿ ಮುತ್ತಿನ ಥರ ಆಗ್ಯಾವು. ನೀರಿನ ಅಂಶ ಉಳ್ತಿತ್ತಂದ್ರೆ ಸರಿಯಾಗಿ ನೆನೆದಿದ್ದಿಲ್ಲ ಅಂದರೆ ಇನ್ನೊಂದು ಅರ್ಧದಿಂದ 1 ಗಂಟೆವರೆಗೂ ಮುಚ್ಚಿಟ್ಟು ನೆನೆಸ್ಕೋಬೇಕು. ಸಾಬುದಾಣಿನ ಈ ರೀತಿ ಬೆರಳಿನಿಂದ ಒತ್ತಿದಾಗ ಸ್ವಲ್ಪನೂ ಕಾಳಿನ ಅಂಶ ಉಳಿದೆ ನುಣ್ಣಗಾಗಿರಬೇಕು, ಅಂದರೆ ಸರಿಯಾಗಿ ನೆಂದದಂತ ಅರ್ಥ. ಈಗ ಒಂದು ದಪ್ಪ ತಳ ಇರೋ ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 3 ಸಣ್ಣದಾಗಿ ಕತ್ತರಿಸ್ಕೊಂಡಿರುವಂತಹ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಕಾಯಿನ ನೀವು ಪೇಸ್ಟ್ ಮಾಡಿನೂ ಸೇರಿಸ್ಕೋಬಹುದು. ಇದಕ್ಕೆ ನಾನು 1 ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳಿಕತ್ತೀನಿ. ಆಲೂಗಡ್ಡೆನ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ರಿ, ಅಂದರೆ ಎಣ್ಣೆ ಒಳಗಡೆ ಲಘು ಬೇಯ್ತಾವು. ಈಗ ಇದಕ್ಕೆ 1/4 ಚಮಚದಷ್ಟು ಹಿಂಗನ್ನು ಹಾಕೋಣ. ಇದಕ್ಕೆ ನಾವು ಆಲೂಗಡ್ಡೆ ಪೀಸಸ್ನ ಸಪ್ರೇಟಾಗಿ ಬೇಯಿಸಿನೂ ಸೇರಿಸ್ಕೋಬಹುದು. ಇದಕ್ಕೆ 1 ಚಿಟಿಕೆಷ್ಟು ಉಪ್ಪನ್ನು ಸೇರಿಸಿ ಸರಿಯಾಗಿ ಇನ್ನೊಂದ್ಸರಿ ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಿಟ್ಟು 5 ನಿಮಿಷದವರೆಗೂ ಆಲೂಗಡ್ಡೆನ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಆಲೂಗಡ್ಡೆ ಬೇಗನೂ ಬೇಯ್ತಾವು, ಜೊತೆಗೆ ಆಲೂಗಡ್ಡೆಗೆ ಸ್ವಲ್ಪ ರುಚಿಯನ್ನು ಕೊಡ್ತಾವು. ಮಧ್ಯದಲ್ಲಿ ಆಲೂಗಡ್ಡೆ ತಳ ಹತ್ತದೇ ಇರೋ ಥರ ಇನ್ನೊಂದ್ಸರಿ ಕೈ ಆಡಿಸಿ ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಗ್ಯಾಸ್ ಉರಿ ಸಣ್ಣದಾಗಿನ ಇರಲಿ. ಆಲೂಗಡ್ಡೆ ಬೇಯೋವರೆಗೂ ನಾವು ಸಾಬುದಾಣಿಗೆ 1 ಟೀ ಸ್ಪೂನ್ ಅಷ್ಟು ಸೈಂದ್ರ ಲವಣ ಉಪ್ಪು, ನೀವು ಉಪವಾಸದಲ್ಲಿ ಯಾವ ಉಪ್ಪನ್ನು ಬಳಸ್ತೀರಿ ಅದನ್ನ ಹಾಕೋರಿ. ಮಾಡಿ ಇಟ್ಕೊಂಡಿರೋಂತಹ ಶೇಂಗಾ ಪುಡಿ ಜೊತೆಗೆ 1/4 ಚಮಚದಷ್ಟು ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇವನ್ನೆಲ್ಲ ಸರಿಯಾಗಿ ಕೈ ಆಡಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಆಲೂಗಡ್ಡೆನೂ ಬೇಯ್ದಿರ್ತಾವು. ಆಲೂಗಡ್ಡೆ ಈ ರೀತಿ 1 ಚಮಚ ಸಹಾಯದಿಂದ ಕತ್ತರಿಸಿದಾಗ ಈಸಿಯಾಗಿ ಕಟ್ ಆಗಬೇಕು, ಅಂದರೆ ಸರಿಯಾಗಿ ಬೇಯ್ದದಂತ ಅರ್ಥ. ಬೇಯ್ದಿದ್ದಿಲ್ಲ ಅಂದ್ರೆ ಮುಚ್ಚಿಟ್ಟು ಇನ್ನೊಂದು ನಿಮಿಷದವರೆಗೂ ಬೇಯಿಸ್ಕೊರಿ. ಈಗ ನಾವು ಕಲಸಿಟ್ಕೊಂಡಿರೋಂತಹ ಸಾಬುದಾಣಿನ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸನ ಹಿಂಡಿ ಇನ್ನೊಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಬುದಾಣಿ ಕಿಚಡಿ ಮಾಡುವಾಗ ಯಾವಾಗಲೂ ಉರಿ ಸಣ್ಣದಾಗಿನ ಇರಬೇಕು, ಹಂಗೆ ದಪ್ಪ ತಳ ಇರೋ ಪಾತ್ರೆನ ಬಳಸ್ಕೋಬೇಕು. ಆವಾಗ ಸಾಬುದಾಣಿ ಕಿಚಡಿ ತಳದಲ್ಲಿ ಜಾಸ್ತಿ ಅಂಟ್ಕೊಳ್ಳಂಗಿಲ್ಲ. ಈಗ ಇದನ್ನು ಮುಚ್ಚಿಟ್ಟು ಹಬೆಯಲ್ಲಿ 2 ನಿಮಿಷದವರೆಗೂ ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ನಾವು ಉಮ್ಗೈಯೋದು ಅಂತೀವಿ. ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್. ನೋಡ್ರಿ, 2 ನಿಮಿಷ ಹಬೆ ಒಳಗೆ ಬೇಯ್ದಾದಮೇಲೆ ಸಾಬುದಾಣಿ ಕಲರ್ ಪೂರ್ತಿ ಚೇಂಜ್ ಆಗ್ತದೆ, ಟ್ರಾನ್ಸ್ಪರೆಂಟ್ ಆಗಿ ಆಗ್ತಾವು. ಈ ರೀತಿ ಸಾಬುದಾಣಿ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅಂದರೆ ಸರಿಯಾಗಿ ಬೇಯ್ದದ ಅಂತ ಅರ್ಥ. ಆಗಿದ್ದಿಲ್ಲ ಅಂದರೆ ಇನ್ನೊಂದ್ಸರಿ ಸರಿಯಾಗಿ ಕೈ ಆಡಿಸಿ ಮತ್ತೆ ಮುಚ್ಚಿಟ್ಟು 2 ನಿಮಿಷದವರೆಗೂ ಉಮ್ಗೈಲಿಕ್ಕೆ ಬಿಡ್ರಿ. ಹಾಗಾಗಿ 2 ಟೀ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ತುರಿನ ಹಾಕೊಳ್ಳತ್ತೀನಿ. ಹಸಿ ಇಲ್ಲ ಒಣ ಕೊಬ್ಬರಿ ಯಾವುದಾದ್ರೂ ಸೇರಿಸ್ಕೋಬಹುದು, ಹಾಕಿದರೆ ಹೆಚ್ಚು ರುಚಿಯಾಗಿರ್ತದೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಈಗ ನಮ್ಮ ಸಾಬುದಾಣಿ ಕಿಚಡಿ ರೆಡಿ. ಇಲ್ಲೇ ನಾನು ಬಳಸಿರೋ ಯಾವುದೇ ಪದಾರ್ಥಗಳನ್ನು ನೀವು ಉಪವಾಸದಲ್ಲಿ ಬಳಸ್ತಿದ್ದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಉಪಯೋಗ ಆಗ್ತದಂತ ಭಾವಿಸ್ತೀನಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಒತ್ತಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಘೂನ ಸಿಗೋಣ ಅಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.